ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕಾಡಲ್ಲಿ ಸರ್ವೈವಲ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಇದು ಸ್ಟಾರ್ಟಿಂಗ್ ಮಾತ್ರ. ಮುಂದೆ ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ಬೇಕಾದ್ರೆ ನಮಗೆ 3 ಹಿಡನ್ ವ್ಯೂ ಪಾಯಿಂಟ್ ಗಳು ಸಿಗ್ತವೆ. ಎರಡನೇದು ತುಂಬಾನೇ ದೊಡ್ಡ ವ್ಯೂ ಪಾಯಿಂಟ್ ಆದ್ರೆ ಮೂರನೇದು ತುಂಬಾನೇ ಡೇಂಜರ್ ವ್ಯೂ ಪಾಯಿಂಟ್ ಆಗಿರುತ್ತೆ. ಅಲ್ಲೇ ನಾವು ಅಡಿಗೆ ಮಾಡಿ ಊಟ ಮಾಡ್ಬೇಕಾಗಿರೋದು. ಇಲ್ಲಿರೋ 3 ವ್ಯೂ ಪಾಯಿಂಟ್ ನೋಡಿದ್ಮೇಲೆ ನಾವು ಇಲ್ಲಿರೋ ಪುರಾತನ ದೇವಸ್ಥಾನಕ್ಕೂ ಹೋಗ್ಬೇಕು. ಈಗ ನಾವು ಇಲ್ಲಿಂದ ನಮ್ಮ ಪ್ರಯಾಣನ ಶುರು ಮಾಡ್ತೀವಿ, ಅದು ಬೈಕಲ್ಲಿ. ಇದೆಷ್ಟೇ ಅಲ್ಲ, ಈ ಬೆಟ್ಟನ ಹತ್ಬೇಕಾದ್ರೆ ನಾವು ತುಂಬಾನೇ ಪ್ರಾಬ್ಲಮ್ಸ್ಗಳನ್ನ ಎದುರಿಸಬೇಕಾಗಿರುತ್ತೆ. ಕಾಡಲ್ಲಿ ಇಷ್ಟು ದೂರ ಬಂದ್ವಿ, ಬೈಕು ಸ್ವಲ್ಪ ಹೀಟ್ ಆಯ್ತು ಅಂತ ಹಂಗೆ ನಿಲ್ಸಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಂಗೆ ತಗೊಂಡೋಗ್ತೀವಿ. ಯಾಕೆ ಅಂತಂದರೆ ತುಂಬಾ ದೂರ ಬಂದಿವಿ ಕಾಡೊಳಗೆ. ಇಲ್ಲಿ ತನಕ ಬಂದಿರೋದಲ್ಲ, ಅಲ್ಲಿ ಹಿಂದ್ಗಡೆ ದಾರಿ ನೋಡಿ, ಅಲ್ಲಿಂದ ಇಲ್ಲಿ ತನಕ ಹರಸಾಹಸ ಪಟ್ಟು ಹತ್ತಿಸಿದ್ದೀವಿ. ಈಗ ಮುಂದೆ ದಾರಿ ನೋಡಿ. ನಮ್ಮ ದುರದೃಷ್ಟ ನೋಡಿ ಎಂತ ಚೆನ್ನಾಗೈತೆ. ಮಳೆ ಬೇರೆ ಇದೇ ಟೈಮಿಗೆ ಬರ್ತೈತಿ. ಇಲ್ಲಿ ಗಾಡಿ ಬೇರೆ ಸಿಗಾಕ್ಸಿದೀವಿ. ವಜೆ ಬಿಡ ಸ್ವಲ್ಪ ಕೆಳಕ್ಕೆ ಈ ಬರೀ ಮ್ಯಾಲೆ ಫೈನಲಿ ಬಂದ್ವಿ ಮೇಕೆ. ಹೆಂಗ ಅನಿಸ್ತೈತೆ ಮಳೆ ನೋಡಿ ಹೆಂಗ್ ಬರ್ತೈತಿ. ಅದೃಷ್ಟ. ಊರಾಗಂದನಿ ಮಳೆ ಇಲ್ಲ. ನಮ್ಮೂರಾಗಂತೂ ಒಂದು ದನಿ ಮಳೆ ಇಲ್ಲ. ಸರ್ವೈವಲ್ಲಿಗೆ ಏನೇನು ಬೇಕೋ ಅವಷ್ಟನ್ನು ತಗೊಂಬಂದಿದ್ದೀವಿ. ಈಗ ಮೇಕ್ ತಗೊಂಡೋಗ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಬೈಕ್ ಬರೋದು. ಈ ವ್ಯೂನ ನೋಡೋದಕ್ಕಷ್ಟೇ ಬೈಕಿಗೆ ಅವಕಾಶ. ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬೇಕಪ್ಪ ಅಂತ ಅಂದರೆ ಒಂದಿಷ್ಟು ದೂರ ಟ್ರೆಕ್ಕಿಂಗ್ ಮಾಡಬೇಕು. ಸ್ಟೆಪ್ಪು ಮಾತ್ರ ತುಂಬಾ ಕಷ್ಟ ಥರ ಅದಾವೆ ಈಗ. ಸೊ ಅಫಿಷಿಯಲ್ ಆಗಿ ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಶುರುವಾಗತ್ತೆ. ಟ್ರೆಕ್ಕಿಂಗಿಗೆ ಪಾತ್ರೆ ನೀರು, ಟ್ರೆಕ್ಕಿಂಗಿಗೆಲ್ಲ ಸರ್ವೈವಲ್ಲಿಗೆ ಪಾತ್ರೆ ನೀರು, ಅಲ್ಲಿ ಮಿಕ್ಕಿದ ಐಟಮ್ಸ್ಗಳು ಹೋಗೋದಾವೆ. ಕೋಟೆ ಕಟ್ಟಿರೋದೆಲ್ಲ ಹಂಗೆ ಬೀಳೋ ಥರ ಐತೆ. ಇನ್ನೂ ಪೂರ್ತಿ ಬಿದ್ದಿಲ್ಲ ಅಷ್ಟೇ. ಇವಾಗ ಮೊದಲೇ ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಬಂದಿದ್ದೀವಿ. ನಾನು ಮುಂದ್ಗಡೆ ವ್ಯೂ ನೋಡಿದರೆ ಕಳೆದೇ ಹೋಗ್ತೀರ. ವ್ಯೂ ಮಾತ್ರ ಸೈಕ್ ಐತೆ. ಮಳೆ ಮಾತ್ರ ಜೋರಾಗಿ ಬರ್ತೈತೆ. ಸೊ ಗಾಯ್ಸ್, ಇಂಥ ವ್ಯೂನ ನೋಡೋದಷ್ಟೇ ಅಲ್ಲ, ಇಂಥ ಸ್ಟೆಪ್ನ ಇವಾಗ ಹತ್ತೋದಿರೋದು ನಮಗೆ ಮಜಾ. ಸ್ಟವ್ ಇದು ಮೇಲೋಗಿ ಅಡುಗೆ ಮಾಡ್ಬೇಕಲ್ಲ, ಅದಕ್ಕೆ ಬರೀ ಸ್ಟವ್ ಮತ್ತು ಲೈಟಮ್. ಕೋಟೆ ಅಂತ ಹೇಳಿದ್ವಲ್ಲ, ಇಲ್ಲಿ ನೋಡಿ ಕೋಟೆ ಇದೆಲ್ಲ ಬೀಳಕ್ಕೆ ಬರತ್ತೆ. ಈಗ ನೋಡಿ ಹಿಂದೆ ಕಲ್ಲು ಕಟ್ಟಿರೋದಷ್ಟು. ಏನೇ ಕೋಟೆ ಕಟ್ಟಲಿ, ಇದು ಪ್ರಕೃತಿ ಯಾವುದನ್ನು ಬಿಡಲ್ಲ. ಅದ್ರ ಜಾಗದ ವಾಪಸ್ ತಗೊಂತತೆ. ಇದನ್ನು ಹತ್ತಿದ್ಮೇಲೆ ಮತ್ತೆ ಇಲ್ಲೊಂದು ಸ್ವಲ್ಪ ದಾರಿ ಸಿಗ್ತೈತೆ. ಇದನ್ನು ಹತ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟು ದೊಡ್ಡ ಕಾಡಿದೆ. ಇಂಥ ದೊಡ್ಡ ಮರಗಳು ಅದಾವೆ ಅಂತ ಅಂದರೆ ನೀವೇ ಅರ್ಥ ಮಾಡ್ಕೊಳ್ರಿ ಇದೆಷ್ಟು ಹಳೇದು ಅಂತ. ಇದನ್ನ ಹತ್ತಿದ್ಮೇಲೂ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಐತೆ, ಅದನ್ನ ನೀವು ನೋಡ್ತೀವಿ. ಫಸ್ಟ್ನೇ ವ್ಯೂ ಪಾಯಿಂಟ್ಗಿನ ಎರಡನೇ ವ್ಯೂ ಪಾಯಿಂಟ್ ಎಷ್ಟು ದೊಡ್ಡಕ್ಕೈತೆ ನೋಡ್ರಿ. ಚಿಕ್ಕಮಂಗ್ಳೂರಿಗೆಲ್ಲ ಹೋಗ್ತಿದ್ವಿ ಮೋಡ ಟಚ್ ಆಗಿರೋ ಗುಡ್ಡಗಳು ನೋಡೋಕ್ಕೆ. ಇಲ್ಲಿ ನೋಡಿ ಚನ್ನಗಿರಿಲೇ ಐತೆ. ಇಲ್ಲಿಂದ ಒಂದು ಟೈಮ್ ಲ್ಯಾಪ್ಸ್ ವಿಡಿಯೋನ ಇಟ್ಟಿದ್ದೀವಿ. ಸೊ ನೋಡೋಣ ಯಾವ ಥರ ಚೆನ್ನಾಗಿ ಬರ್ತೈತೆ ಅಂತ. ಇದಷ್ಟೇ ಅಲ್ಲ, ಇದೇನು ಟ್ರೈಲರ್ ಅಷ್ಟೇ. ಇನ್ನು ಮೇನ್ ಪಿಕ್ಚರ್ ಏನೋ ಅಲ್ಲೈತೆ. ಅಲ್ಲೋಗಿ ನಾವಿನ್ನು ಮ್ಯಾಗಿ ಮಾಡ್ಕೊಂಡು ತಿನ್ಬೇಕು. ನೀವನ್ನ ಎಂಜಾಯ್ ಮಾಡಿದ್ರಲ್ಲ, ಇನ್ನು ಮೇಲೆ ಹೋಗ್ಬೇಕು. ಇನ್ನು ಊಟ ಮಾಡಿಲ್ಲ ಅಲ್ವಾ. ಸರ್ವೈವಲ್ ಆಗಬೇಕು ಅಂತ ಅಂದರೆ ಊಟ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಬೇಕು. ಬರ್ರಿ. ಕೂಲ್ ಆಗೋಕ್ಕೆ ನಿಮಗೆಲ್ಲ ಬೇರೆ ಜಾಗ ಸಿಗಲ್ಲ. ನಿಮಗೆ ಅಂದರೆ ಈ ಥರ ಕೆಲಸ ಮಾಡೋದೀಗ. ಆದರೆ ನಾವು ತಂದಿರೋನೆಲ್ಲ ತಗೊಂಡು ಹೋಗ್ತೀವಿ. ಫೈನಲ್ ಆಗಿ ಬೆಟ್ಟದ ತನಕನೂ ರೀಚ್ ಆಗಿದ್ದೀವಿ. ಸೊ ಗಾಯ್ಸ್, ಇಲ್ಲಿಂದ ಬಿದ್ದರೆ ಕೈಕಾಲು ಮುಖಾಂತರ ಅಷ್ಟೇ, ಜೀವ ಏನೂ ಹೋಗೋದಿಲ್ಲ. ಜಾಗ ನೋಡಿ ಹೆಂಗೈತಿ. ಹಾಂ
ಇಲ್ಲಿ ಸಿಕ್ ನೋಡಿ ವ್ಯೂ. ಐ ಲವ್ ದಿಸ್ ವ್ಯೂ. ಇಷ್ಟು ದೊಡ್ಡ ಚಾಲೆಂಜ್ ತಗೋದಕ್ಕೂ ಸಾರ್ಥ ಆಯ್ತು. ಇಂಥ ವ್ಯೂ ಎಲ್ಲಿ ಸರಿ ಹೇಳ್ತೀರಾ? ಅಲ್ಲಿ ನೋಡಿ ಮೋಡ ಹೇಗೆ ಹೋಗ್ತಾ ಇದೆ. ಈ ಥರ ತೋರಿಸಿದ್ರೆ ಗೊತ್ತಾಗಲ್ಲ ನಿಮಗೆ. ಟೈಮ್ ಲ್ಯಾಪ್ಸ್ ಇಟ್ಟಿರ್ತೀವಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಲ್ಲೇ ನಾವು ಸುದೇ ಬಂಡೆ. ಎಲ್ಲಾದರೂ ಒಂದಾಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಜಾಗ ನೋಡ್ಕೊಬೇಕು. ಒಳ್ಳೇದು, ಜಾಸ್ತಿ ಗಾಳಿ ಬರೋದಂತ. ಗಾಯ್ಸ್ ಕಾಣಿಸ್ತಿದೀವ, ಇಲ್ಲೇ ಅಡುಗೆ ಮಾಡೋದು ಇವಾಗ ನಾವು. ಹೆಂಗೆ ಅಡುಗೆ ಮಾಡ್ತೀವೋ ಏನೋ. ಒಂದೊಳ್ಳೆ ಅಡುಗೆ ಮಾಡೋದಕ್ಕೆ ಬೆಸ್ಟ್ ಜಾಗ ಅಂತ ಅಂದ್ರೆ ಈ ಗಾಳಿಲಿ, ಅಂದರೆ ಗಾಳಿ ಇರ್ತತೆ, ಇದು ಬೆಸ್ಟ್ ಜಾಗ ಅಡುಗೆ ಮಾಡೋದಕ್ಕೆ. ಇದ್ರ ಮುಂದಿರೋ ವ್ಯೂ ನೋಡಿದ್ರೆ ನೀವು ಕಳೆದು ಹೋಗ್ತೀರ ಹಂಗೆ ನೋಡಿ. ಅಲ್ಲಿರೋದು ದೇವಸ್ಥಾನ ತುಂಬಾನೇ ಡೇಂಜರ್ ಸ್ಪಾಟು. ಅಂದರೆ ಬ್ಯೂಟಿ ಐತೆ, ಹುಷಾರಾಗಿದ್ರೆ ಬ್ಯೂಟಿ ಎಂಜಾಯ್ ಮಾಡ್ಬೋದು. ಹುಷಾರಾಗಿ ಅಂದರೆ ಜಾಗೃತಿ ಇಲ್ಲ ಅಂತಂದರೆ ಅಧಿಕ ಪ್ರಸಂಗ ಮಾಡಿದ್ವಿ ಅಂತ ಅಂದರೆ ಬಿದ್ದು ಹೋಗ್ತೀವಿ. ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ ನಾವು ಮಾಡ್ಕೊತಿದ್ದೀವಿ. ಸೊ ಜಾಸ್ತಿ ಏನಿಲ್ಲ, ಸೊ ಇದೆರಡು ಚೈನೀಸ್ ಫುಡ್ ಥರ ಚಾವ್ಮೀನ್ ಅಂತ ಒಂದಿತ್ತು. ಜಾಸ್ತಿ ಏನಿಲ್ಲ, ಅಲ್ಲಿ ಬಿಸಿನೀರು ಕಾಯ್ತತೆ. ಬಿಸಿನೀರನ್ನ ತಗೊಂಡು ಇದ್ರೊಳಗೆ ಹಾಕಿದರೆ ನಮ್ಮದು ಫುಡ್ ರೆಡಿ ಆಕತ್ತೆ. ಆಮೇಲೆ ಇದಾದಮೇಲೆ ಇನ್ನೂ ಒಂದು ಕೆಲಸ ಐತಿ. ಅಲ್ಲಿ ಮೇಲೊಂದು ದೇವಸ್ಥಾನ ತೋರಿಸಿದ್ವಲ್ಲ, ವ್ಯೂನ ಸಹ ಇವಾಗ ನೋಡ್ತೀವಿ. ಅಂದರೆ ಊಟ ಮಾಡಿ ಹೋಗ್ತೀವಿ. ಏನು ಊಟ ಮಾಡಿದ್ದಿಲ್ಲ ಬೆಳಗಿಂದ. ಫುಡ್ಡು ಬಿಸಿನೀರು ಕಾದತ್ತಲ್ಲ, ಇದಕ್ಕೆ ಹಾಕೊಂಡು ಊಟ ಮಾಡೋದಷ್ಟೇ. ಇವಾಗ ಇಲ್ಲೇ ಊಟ ಮಾಡ್ತೀವಿ ವ್ಯೂ ನೋಡ್ಕೊಂತ. ಸ್ಪೂನ್ ಕೊಟ್ಟಾರೆ, ಮತ್ತು ಇಲ್ಲೇನೋ ಮಸಾಲೆ ಥರ ಕೊಟ್ಟಿದ್ದಾರೆ. ಬಿಸಿನೀರು ಹಾಕೊಂಬೇಕಷ್ಟೇ. ಇದನ್ನೆಲ್ಲ ಇದನ್ನ ಪುಡಿ ಮಾಡ್ಕೊಂಡು ಇದ್ರೊಳಗೆ ಹಾಕಂತಾರಂತೆ. ಈ ಥರ ಹಿಂಗೆ ಬಿಡಿಸಿದ್ರೆ ಇದು ಮುರ್ಕೊಂಡು ಹೋಗ್ತು ಅನ್ನೋದಲ್ಲ. ಇಲ್ಲೊಂದು ಪಾಯಿಂಟ್ ಐತೆ, ಪಾಯಿಂಟ್ ಒಳಗೆ ಈ ಥರ ಹಾಕಿದರೆ ರೆಡಿ ಆಯ್ತು ನಮ್ಮ ಸ್ಪೂನ್. ಅದೇ ಅಲ್ಲಿ ನೋಡಿ ಅಲ್ಲಿ ಯಾವ ಥರ ಕಚ್ಕೊಂಡು ಹೋಗ್ತೈತೆ ಮೋಡ. ಟಚ್ ಮಾಡ್ದೈತೆ ಅಂದರೆ ನಾವಿರೋ ಬೆಟ್ಟಕ್ಕೆ ಬರ್ತಿಲ್ಲ. ಅಲ್ಲಿ ನೋಡಿ ಆ ಬೆಟ್ಟ ನೋಡಿ, ನಾವಿರೋ ಬೆಟ್ಟ ನೋಡಿ, ಯಾವ್ದು ಹೈಟ್ ಐತೆ ಅನ್ನಿಸ್ತೈತಿ. ಆ್ಯಕ್ಚುಲಿ ಬೆಟ್ಟ ಇರೋದು ಇದೇ ಹೈಟು. ಮಸ್ತಾಗಿತ್ತು. ಮತ್ತೆ ಇದು GRB ಪ್ರಮೋಷನ್ ಅಲ್ಲ, ನಮಗೆ ಪ್ರಮೋಷನ್ ಮಾಡೋ ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ. ಆದ್ರೂ ಒಂಥರ ಇರಲಿ ಅಂತ ತಾಮಂದ್ವಿ ಸ್ವೀಟ್. ಬಾದಾಮ್ ಅಲ್ವಾ ಗೈಸ್, ಇದನ್ನು ಒಂದ್ಸರಿ ಟೇಸ್ಟ್ ಮಾಡೋಣ ಈ ಬೆಟ್ಟದ ಮೇಲೆ. ಸುಮ್ಮನೆ ಕ್ರೇಜಿ ಥರ ಮಾಡ್ತಿದ್ದೀವಿ ಅಷ್ಟೇ. ಹುಚ್ಚು ಥರ. ಪೀಸ್ ಅಲ್ಲ, 5 ಪೀಸ್ ಕೊಟ್ಟಿದ್ದಾರೆ ಬಾದಾಮ್ ಅಲ್ವಾ. ಒಂದ್ಸರಿ ಪ್ಯಾಕ್ ಹೊಡೆದು ತೋರಿಸ್ತೀವಿ ಯಾವ ಥರ ಐತೆ. ಬಾಕ್ಸ್ ಎಲ್ಲ ಕವರ್ ಒಳಗೆ ಹಾಕ್ತಿದ್ದೀವಿ, ಯಾವುದೂ ಇಲ್ಲೇ ಬಿಡ್ತಿಲ್ಲ. ಇದು ಅಲ್ವಾ ತೆಗೆದ್ವಿ ಅಂತ ಅಂದರೆ ಚೆನ್ನಾಯ್ತು ಅಣ್ಣ. ಇಲ್ಲಿ ಚೆನ್ನಾಯ್ತು. ಇದು ಸ್ಮೂತಾಗಿ ಆರೆಂಜ್ ಫ್ಲೇವರ್ ಕೊಡ್ತೈತೆ. ಅಂದರೆ ಚೆನ್ನಾಗಿತ್ತು ಮಾತ್ರ. ಚಾವ್ಮೀನ್ ಇನ್ನೂ ರೆಡಿ ಮಾಡೋಕ್ಕಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಅಲ್ವಾ ಒಂದೇ ಒಂದು ಟೇಸ್ಟ್ ಮಾಡಿದೆ. ಚಿಕ್ಕ ಪೀಸು ಒಳ್ಳೆ ಟೇಸ್ಟು. ಅಂದರೆ ತಲೆ ಗಿಮ್ಮದಲ್ಲ ಆ ಥರ ಟೇಸ್ಟು. ಅಲ್ಲಿ ನೋಡಿ ಮೋಡ ಯಾವ ಥರ ಹೋಗ್ತೈತೆ. ಇಲ್ಲಿ ನೋಡಿ ಮಿಸ್ಟಾಗಿ ಹೋದೆ ಅಂದರೆ ಪಾತಾಳ. ಅದಕ್ಕೆ ತುಂಬ ಜಾಗೃತಿ ಇದ್ದಾನೆ. ಅದಕ್ಕೆ ಪ್ರಸಂಗತನ ಮಾಡಲ್ಲ ಇಲ್ಲೆಲ್ಲ. ನಾನು ತಂದಿರೋ ಪ್ಲಾಸ್ಟಿಕ್ ಅಷ್ಟು ಇದರೊಳಗೆ ಅದಾವೆ, ಒಂದೇ ಬೇಡ. ಸೊ ಅವ್ರು ಕುರ್ಕುರೆ ಎಲ್ಲ ಹಾಕ್ಯಂದಾರೆ. ನಾನು ಇದನ್ನೇ ಒಂದ್ಸರಿ ತಿಂದು ಟ್ರೈ ಮಾಡಿದೆ. ಟೇಸ್ಟ್ ಹೇಳ್ತೀನಿ ನಿಮಗೆ, ಆದರೆ ತಿನ್ಬೇಕೋ ಅಂತ. ಮಾವಿನಕಾಯಿಂದ ಉಪ್ಪಿನಕಾಯಿ ಮತ್ತು ಮನೆಗಿರೋ ಶಾವಿಗೆ ಮಿಕ್ಸ್ ಮಾಡ್ಕೊಂಡು ಬಿಸಿನೀರಿಗೆ ಹಾಕಿದರೆ ಯಾವ ಥರ ಟೇಸ್ಟ್ ಬರೋದು ಅದೇ ಥರ ಟೇಸ್ಟ್ ಐತಿ. ಬೇರೆ ಏನೂ ಚೇಂಜ್ ಇಲ್ಲ. ಇದನ್ನು ಖಾಲಿ ಮಾಡಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇಲ್ಲೆಲ್ಲ ಟೈಮ್ ಲ್ಯಾಪ್ಸ್ನ ನೋಡ್ಕೊಂತೀನಿ. ಆಗ್ಲಿಂದ ನಾವು ಇಲ್ಲಿ ಫಾಗ್ ಬರ್ತಿಲ್ಲ ಅಂತಿದ್ವಿ. ಈಗ ನೋಡಿ ಎಷ್ಟು ತುಂಬ್ಕೊತು ಫಾಗ್. ತಿಂತೀನಿ, ನೀನು ಹಾಕೊಂಬೇಡ ಸುಮ್ಮನೆ. ನಾನು ಕುರ್ಕುರೆ ತಿಂತೀನಿ.
ಎಲ್ಲ ಫಾಗ್ ಯಾವ ಥರ ಹೋಗ್ತೈತಿ ಎಲ್ಲೋ ಡ್ರೀಮ್ ಲ್ಯಾಂಡಿಗೆ ಬಂದಿರೋ ಥರ ಫೀಲ್ ಆಗ್ತೈತಿ. ಸೊ ಗೈಸ್, ಅಡುಗೆ ಮಾಡ್ಕೊಂಡಿದ್ದು, ಊಟ ಮಾಡಿದ್ದು ಎಲ್ಲ ಮುಗೀತು. ಈಗ ಆ ದೇವಸ್ಥಾನ ಕಾಣಿಸ್ತೈತಲ್ಲ, ಅಲ್ಲಿಗೆ ಹೋಗ್ಬೇಕು. ವ್ಯೂ ನೋಡ್ರಿ, ಅಲ್ಲಿ ಇವು ಫಾಗ್ ಹೋಗ್ತಿರೋದು ನೋಡ್ರಿ, ಅಲ್ಲಿ ದೇವಸ್ಥಾನದ ಮುಂದೆನೇ. ಬ್ಯಾಕಪ್ ಎಲ್ಲ ಮಾಡಿದ್ದೀವಿ, ಪ್ಲಾಸ್ಟಿಕ್ ಎಲ್ಲ ಇದ್ರೊಳಗೆ ರೆಡಿ ಆಗೈತೆ. ಸೊ ವ್ಯೂ ಥರ ಈ ಥರ ಕಾಣಿಸ್ತೈತಿ ಲಾಸ್ಟ್ ವ್ಯೂ. ಈಗ ಮೇಲೆ ಹೋಗ್ಬೇಕಲ್ಲ, ಅದಕ್ಕೆ ಲಾಸ್ಟ್ ವ್ಯೂ ಇದೆ. ಸೊ ಗೈಸ್, ಅಡ್ವೆಂಚರ್ ಸರ್ವೈವಲ್ ಒಂದು ಸ್ವಲ್ಪ ಸೈಡಿಗೆ ಇಟ್ಟರೆ ಇಲ್ಲೊಂದು ತುಂಬಾ ಸುಂದರವಾಗಿ, ಅಂದರೆ ತುಂಬಾ ಚೆನ್ನಾಗಿರೋ ದೇವಸ್ಥಾನ ಐತಿ. ಅದ್ರ ಮುಂದೆನೂ ಒಳ್ಳೆ ವ್ಯೂ ಐತಿ. ಆಗಲೇ ಅಲ್ಲಿ ನೋಡಿದ್ದಿಲ್ಲ, ಅದಕ್ಕಿಂತ ಬೆಸ್ಟ್ ವ್ಯೂ ಐತಿ. ಈಗ ನಾವು ಆ ದೇವಸ್ಥಾನದ ಮೇಲೆ ಹೋಗೋಣ, ಅಂದರೆ ದೇವಸ್ಥಾನದ ಪಕ್ಕಕ್ಕೆ ಹೋಗೋಣ, ಬೇಕಲ್ಲ. ದೇವಸ್ಥಾನ ಎಲ್ಲಿ ಅಂತ ಅಂದರೆ ಇದ್ರದ್ದು ಮುಂದೆ ವ್ಯೂ ನೋಡಿ, ಸೊ ಗೈಸ್, ಈ ದೇವಸ್ಥಾನದ ಹೆಸರು ಕೋಟೆಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ತದೆ ಅಂತ ಅನ್ಕೊಂಡಿರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.